ಆರೋಗ್ಯದ ನಾಡಾಗಿತ್ತು ಭಾರತ. ಆದ್ರೀಗ ಆಹಾರವೇ ವಿಷ. ಆರೋಗ್ಯ ಹಾಳು, ಕೋವಿಡ್ ಕಾಟ, ಡಯಾಬಿಟೀಸ್, ಆರ್ಥರೈಟಿಸ್, ಕ್ಯಾನ್ಸರ್, ಇದಕ್ಕೆಲ್ಲ ಪಾರಂಪರಿಕ ಭಾರತೀಯ ಆಹಾರವೇ ಪರಿಹಾರ. ರೋಗ ನಿರೋಧಕ ಶಕ್ತಿಗಾಗಿ ಬಳಸಿ ಮಿಲೆಕ್ಸ್ ಚೂರ್ಣಂ. ಇದರಲ್ಲಿದೆ ಹೈಯೆಸ್ಟ್ ಕ್ವಾಲಿಟಿ ಸಿರಿಧಾನ್ಯಗಳು, ಡ್ರೈ ಫ್ರೂಟ್ಸ್, ಸೀಡ್ಸ್ ಹಾಗೂ ಮೊಳಕೆ ಕಾಳುಗಳ ಶಕ್ತಿ. ಖರೀದಿಸಲು ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ಡ್ ಕಾಮೆಂಟ್ ನಲ್ಲಿದೆ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ mastmaga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಭಾರತ ಹಾಗೂ ಪಾಕಿಸ್ತಾನ ನಡುವಿನ ಉದ್ವಿಗ್ನತೆ ಹಸಿಯಾಗಿರೋ ಹೊತ್ತಲ್ಲಿ ಭಾರತ ದೊಡ್ಡ ಎಚ್ಚರಿಕೆ ಕೊಟ್ಟಿದೆ. ಪಾಕಿಸ್ತಾನದ ಮೇಲೆ ಅವಶ್ಯಕತೆ ಬಿದ್ದರೆ ಮತ್ತೆ ದಾಳಿ ಮಾಡಬೇಕಾಗತ್ತೆ ಅಂತ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಯುರೋಪ್ನಲ್ಲಿ ನಿಂತುಕೊಂಡು ಹೇಳಿಕೆ ಕೊಟ್ಟಿದ್ದಾರೆ. ಪಾಕಿಸ್ತಾನ ಸಾವಿರಾರು ಉಗ್ರಗಾಮಿಗಳನ್ನು ಗಡಿಯುದ್ದಕ್ಕೂ ನಿಯೋಜನೆ ಮಾಡೋದನ್ನು ಮುಂದುವರೆಸಿದೆ. ಅದು ಪಾಕಿಸ್ತಾನದ ಸ್ಟೇಟ್ ಪಾಲಿಸಿ ಆಗಿದೆ. ಭಾರತ ಇದನ್ನೆಲ್ಲ ಸಹಿಸುವುದಿಲ್ಲ. ಭಾರತವನ್ನು ಪ್ರಚೋದಿಸಿದ್ರೆ ಭಾರತ ಮತ್ತೆ ದಾಳಿ ಮಾಡುತ್ತೆ, ಪಾಕಿಸ್ತಾನದ ಒಳನುಗ್ಗಿ ಮತ್ತೆ ನಾಶ ಮಾಡಬೇಕಾಗತ್ತೆ ಅನ್ನೋ ವಾರ್ನಿಂಗ್ ಕೊಟ್ಟಿದ್ದಾರೆ. ಇತ್ತೀಚೆಗೆ POKನಲ್ಲಿ ಉಗ್ರರು ಮತ್ತೆ ಕ್ಯಾಂಪ್ಗೆ ಮರಳಿದ್ದಾರೆ ಅನ್ನೋ ಇಂಟೆಲಿಜೆನ್ಸ್ ಬಂದಿತ್ತು. ಇದರ ನಡುವೆ ಜೈಶಂಕರ್ ಈ ಇಂಪಾರ್ಟೆಂಟ್ ಹೇಳಿಕೆ ಕೊಟ್ಟಿದ್ದಾರೆ. ಹೊಸ ರಿಪೋರ್ಟ್ನಲ್ಲಿ ಗಡಿಯಲ್ಲಿ ISI ಫುಲ್ ಆಕ್ಟಿವ್ ಆಗಿದೆ. ಆಪರೇಷನ್ ಸಿಂಧೂರ್ ನಂತರ ISI ಡ್ರೋನ್ ಬಳಸಿ ಗಡಿಯನ್ನ ಪ್ರಕ್ಷುಬ್ಧಗೊಳಿಸ್ತಾ ಇದೆ. ಗಡಿ ಪ್ರದೇಶದಲ್ಲಿ ಭಾರತದ ಪಡೆಗಳ ಮೂವ್ಮೆಂಟ್ ಅನ್ನ ಡ್ರೋನ್ ಹಾರಿಸಿ ನೋಡ್ತಾ ಇದೆ. ಗಸ್ತು ತಿರುಗುವ ಪ್ರದೇಶಗಳಲ್ಲಿ ಎಲ್ಲೆಲ್ಲಿ ಗ್ಯಾಪ್ ಇದೆ ಅದನ್ನ ಗುರುತಿಸಿ ಉಗ್ರರನ್ನ ನುಗ್ಗಿಸೋಕೆ ಮತ್ತೆ ಆಕ್ಟಿವ್ ಆಗಿದೆ ಅನ್ನೋ ರಿಪೋರ್ಟ್ ಬಂದಿತ್ತು, ಇಂಟೆಲಿಜೆನ್ಸ್ ರಿಪೋರ್ಟ್. ಅಷ್ಟು ಮಾತ್ರವಲ್ಲದೆ ಮೇ 14ನೇ ತಾರೀಕು ಆಪರೇಷನ್ ಸಿಂಧೂರ್ ಆದ ಒಂದು ವಾರದಲ್ಲಿ ಪಾಕ್ನ ISI ಲಷ್ಕರ್ ಉಗ್ರ ಸಂಘಟನೆಯ ಕಮಾಂಡರ್ಗಳೊಂದಿಗೆ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಮೀಟಿಂಗ್ ಕೂಡ ಮಾಡಿತ್ತು. ಇದೇ ಮೀಟಿಂಗ್ನಲ್ಲಿ ಟ್ರೈನಿಂಗ್ ಕ್ಯಾಂಪ್ಗಳನ್ನು ಬೇರೆ ಜಾಗಕ್ಕೆ ರೀಲೊಕೇಟ್ ಮಾಡಿ POK ಒಳಗೆ ಲಾಂಚ್ ಪ್ಯಾಡ್ಗಳನ್ನು ಬೇರೆ ಜಾಗದಲ್ಲಿ ಸಿದ್ಧಪಡಿಸುವುದು ಮತ್ತು ಅಂಡರ್ ಗ್ರೌಂಡ್ ಬಂಕರ್ಗಳನ್ನು ತಯಾರಿಸುವ ಬಗ್ಗೆ ಚರ್ಚೆ ನಡೆದಿತ್ತು ಅಂತ ವರದಿಯಾಗಿತ್ತು. ಈ ನಡುವೆ ಭಾರತದ ವಿದೇಶಾಂಗ ಸಚಿವರ ಹೇಳಿಕೆ, ಅದರಲ್ಲೂ ಯುರೋಪ್ನಲ್ಲಿ ನಿಂತುಕೊಂಡು ಈ ಸ್ಟೇಟ್ಮೆಂಟ್ ಕೊಟ್ಟಿರೋದು, ಮತ್ತೆ ದಾಳಿ ಮಾಡ್ತೀವಿ ನಾವು ಅಂತ ಹೇಳಿರೋದು ಇಂಪಾರ್ಟೆಂಟ್. ಈಗ ಆಲ್ರೆಡಿ PM ಮೋದಿ ಆಪರೇಷನ್ ಸಿಂಧೂರ್ ಇನ್ನೂ ನಿಂತಿಲ್ಲ ಅಂತ ಹೇಳಿದ್ದಾರೆ. ಸೇನೆ ಕೂಡ ಅದನ್ನೇ ಹೇಳಿದೆ, ಪಾಸ್ ಅಷ್ಟೇ ಮಾಡಿದೀವಿ ಅಂತ ಹೇಳಿದೆ. ಹೈ ಅಲರ್ಟ್ನಲ್ಲೂ ಕೂಡ ಸೇನೆ ಇದೆ. ಹೀಗಾಗಿ ಮಹತ್ವ ಪಡ್ಕೊಳ್ಳುತ್ತೆ ವಿದೇಶಾಂಗ ಸಚಿವರ ಈ ಹೇಳಿಕೆ. ಮೊನ್ನೆ ಅಮೆರಿಕದಲ್ಲಿ ಶಶಿ ತರೂರ್ ಕೂಡ ಇದೇ ರೀತಿ ಹೇಳಿ ಬಂದಿದ್ರು. ನಾವು ಬಂದಿರೋದು ಪಾಕಿಸ್ತಾನ ಕೆಣಕಿದ್ರೆ ದಾಳಿ ಮಾಡ್ತೀವಿ ಅಂತ ಹೇಳೋಕೆ ಅಂತ ಓಪನ್ ಆಗಿ ಹೇಳಿದರು. ಸೊ ಮಾಕ್ ಡ್ರಿಲ್ಗಳು ಕೂಡ ಇನ್ನೂ ನಡೀತಾನೇ ಇದ್ದಾವೆ. ಎಲ್ಲ ಕಾರಣಗಳಿಂದಾಗಿ ಗಡಿಯಲ್ಲಿ ಮುಂದೆ ಏನಾದರೂ ಕಾದಿದೆಯಾ ಅನ್ನೋ ಚರ್ಚೆ ನಡೀತಾ ಇದೆ. ಇದೆಲ್ಲದರ ಮಧ್ಯೆ ಪಾಕಿಸ್ತಾನ ಕೂಡ ದೊಡ್ಡ ಹೆಜ್ಜೆ ಇಟ್ಟಿದೆ. ತನ್ನ ಸೇನಾ ಬಜೆಟನ್ನು ಭರ್ತಿ 20% ಜಂಪ್ ಮಾಡಿದೆ. 20%. ಕಳೆದ ಸಲ $7.5 ಬಿಲಿಯನ್ ಬಜೆಟ್ ಇತ್ತು. ಅವರ ಒಟ್ಟು ಬಜೆಟ್ $411 ಬಿಲಿಯನ್ ಇದೆ. ಅದರಲ್ಲಿ $7.5 ಬಿಲಿಯನ್ ಬರೀ ಸೇನೆಗೆ ಹಾಕ್ತಾ ಇದ್ರು. ಈಗ ಅದನ್ನು $9.04 ಬಿಲಿಯನ್ ಏರಿಸಲಾಗಿದೆ. ಇದೇನು ಬಹಳ ಸಾಕಾಗಲ್ಲ, ಯಾಕಂದ್ರೆ ಈ ಸಲ ಖರ್ಚು ಜಾಸ್ತಿ ಬರುತ್ತೆ ಪಾಪ. ಯಾಕಂದ್ರೆ ಆಪರೇಷನ್ ಸಿಂಧೂರ್ನಲ್ಲಿ ಭಾರತ 7ರಿಂದ 9 ಏರ್ ಬೇಸ್ ಸೇರಿದ ಹಾಗೆ ಒಟ್ಟು 11 ಪಾಕಿ ನೆಲೆಗಳನ್ನ, ಸೇನಾ ನೆಲೆಗಳನ್ನ ಹಿಟ್ ಮಾಡಿತ್ತಲ್ಲ. ರನ್ವೇಗಳಲ್ಲೆಲ್ಲ ಕ್ರೇಟರ್ಗಳು, ಗುಂಡಿಗಳು ಕ್ರಿಯೇಟ್ ಆಗಿತ್ತಲ್ಲ. ರೆಡಾರ್ಗಳು ಧ್ವಂಸವಾಗಿದ್ವು, ಏವ್ಯಾಕ್ಸ್ ವಿಮಾನಗಳು ಹೋಗಿದ್ವು, ಫೈಟರ್ ಜೆಟ್ಗಳು ಬಿದ್ದು ಹೋಗಿದ್ವು, ಮಿಸೈಲ್ಗಳು ನಾಶ ಆಗಿದ್ವು, ಕಾನ್ಫ್ಲಿಕ್ಟ್ಗೂ ಕೂಡ ಖರ್ಚಾಗಿತ್ತು, 100 ಡ್ರೋನ್ಗಳು ಹೋಗಿದ್ವು. $7 ಬಿಲಿಯನ್ ಆಪರೇಷನ್ ಸಿಂಧೂರ್ನಲ್ಲಿ ಪಾಕಿಸ್ತಾನ ಲಾಸ್ ಮಾಡ್ಕೊಂಡಿದೆ ಅಂತ ಹೇಳ್ತಿದ್ದಾರೆ. ಸೊ ಖರ್ಚು ಜಾಸ್ತಿ ಆಗುತ್ತೆ ಈ ಸಲ ಅವರಿಗೆ. ಭಾರತದ ಜನಸಂಖ್ಯೆ ಹೆಚ್ಚಳದ ಕುರಿತು ವಿಶ್ವಸಂಸ್ಥೆ ಸ್ಫೋಟಕ ಮಾಹಿತಿಯನ್ನು ಹೊರಹಾಕಿದೆ. 2025ರಲ್ಲಿ ಭಾರತದ ಜನಸಂಖ್ಯೆ 1.46 ಬಿಲಿಯನ್ ರೀಚ್ ಆಗಬಹುದು ಅಂತ ವಿಶ್ವಸಂಸ್ಥೆಯ ಜನಸಂಖ್ಯಾ ನಿಧಿ UNFPA ತನ್ನ 2025ರ ವರ್ಲ್ಡ್ ಪಾಪ್ಯುಲೇಷನ್ ರಿಪೋರ್ಟ್ನಲ್ಲಿ ಅಂದಾಜು ಮಾಡಿದೆ. ವಿಶ್ವದ ಅತಿ ಹೆಚ್ಚಿನ ಜನಸಂಖ್ಯೆ ಹೊಂದಿರೋ ರಾಷ್ಟ್ರವಾಗಿ ಭಾರತ ಮುಂದುವರಿಯುತ್ತೆ ಅಂತ ಈ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಇನ್ನು ಇದೇ ವರದಿ ದೇಶದ ಫರ್ಟಿಲಿಟಿ ರೇಟ್ ಕೂಡ ರಿಪ್ಲೇಸ್ಮೆಂಟ್ ರೇಟ್ಗಿಂತ ಕಮ್ಮಿ ಆಗಿದೆ ಅಂತ ಹೇಳಿದೆ. ರಿಪ್ಲೇಸ್ಮೆಂಟ್ ರೇಟ್ ಅಂದ್ರೇನು? ದೇಶದ ಪಾಪ್ಯುಲೇಷನ್ ಜಾಸ್ತಿನೂ ಆಗದೆ ಕಮ್ಮಿನೂ ಆಗದೆ, ಯಾವಾಗ ಹೇಗಿದೆಯೋ ಹಾಗೆ ಕಂಟಿನ್ಯೂ ಆಗೋಕೆ ಬೇಕಾಗಿರೋ ಜನನ ಪ್ರಮಾಣ. ಸೊ ಇದು 2.1 ಇರಬೇಕಾಗಿತ್ತು. ಅಂದರೆ ಪ್ರತಿ ಮಹಿಳೆಗೆ 2.1 ಮಕ್ಕಳು ಹುಟ್ಟಬೇಕಾಗಿತ್ತು. ಆವ್ರೇಜ್ ತೆಗೆದ್ರೆ ನೀವು 10 ಮಕ್ಕಳಿಗೆ 21 ಮಕ್ಕಳು ಹುಟ್ಟಬೇಕಾಗಿತ್ತು. 0.1 ಮಕ್ಕಳನ್ನ ಹೇರ್ಲಿಕ್ಕಾಗಲ್ವಲ್ಲ. ಸೊ ಆ ರೀತಿ ಆವ್ರೇಜ್ಗೆ ಆ ರೀತಿ ಇರಬೇಕಾಗಿತ್ತು. ಆದರೆ ಇದು 1.9ಕ್ಕೆ ಕುಸಿತ ಕಂಡಿದೆ.
ಅಷ್ಟಾದರೂ ಕೂಡ ಭಾರತದಲ್ಲಿ ಜನಸಂಖ್ಯೆ ಈ ಮಟ್ಟಕ್ಕೆ ರೀಚ್ ಆಗ್ತಿದೆ ಅಂತ ರಿಪೋರ್ಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಮೊದಲಿಗಿಂತ ಪರಿಸ್ಥಿತಿ ಸುಧಾರಿಸ್ತಾ ಇದೆ, ಕಮ್ಮಿ ಹುಡ್ತಾ ಇದ್ದಾರೆ. ಆದರೂ ಕೂಡ ಬಹಳ ವೇಗ ಇದ್ದಿದ್ದರಿಂದ ಅದು ಕಮ್ಮಿ ಆದರೂ ಕೂಡ ಓವರಾಲ್ ನಂಬರ್ ಜಾಸ್ತಿ ಆಗ್ತಾ ಹೋಗಿ 150 crore ದಾಟುತ್ತೆ ಅಂತ. ಇನ್ನು ಇದೇ ವರದಿಯಲ್ಲಿ ಭಾರತದಲ್ಲಿನ ಸಂತಾನೋತ್ಪತ್ತಿ ಗುರಿ ರಿಪ್ರೊಡಕ್ಟಿವ್ ಗೋಲ್ಸ್ ಬಗ್ಗೆ ಆಘಾತಕಾರಿ ಮಾಹಿತಿ ಕೂಡ ಹೊರಬಂದಿದೆ. ದೇಶದಲ್ಲಿ ಲಕ್ಷಾಂತರ ಜನರಿಗೆ ಸಂತಾನೋತ್ಪತ್ತಿ ಗುರಿ ತಲುಪೋಕೆ ಸಾಧ್ಯ ಆಗ್ತಾ ಇಲ್ಲ. ಅಂದರೆ ಅವರು ಅಂದುಕೊಂಡ ರೀತಿ ಮಕ್ಕಳನ್ನು ಪಡೆಯೋಕೆ ಸಾಧ್ಯ ಆಗ್ತಿಲ್ಲ ಅಂತ ಹೇಳಲಾಗಿದೆ. ಭಾರತದಲ್ಲಿ ಸುಮಾರು 36% ಜನ ಯಾವುದೇ ಉದ್ದೇಶ ಇಲ್ಲದೇನೆ ಗರ್ಭಧಾರಣೆಗೆ ಒಳಗಾಗ್ತಾರೆ. 30% ಜನ ಅಂದುಕೊಂಡಿದ್ದಕ್ಕಿಂತ ಹೆಚ್ಚು ಮಕ್ಕಳನ್ನು ಅಥವಾ ಕಡಿಮೆ ಮಕ್ಕಳನ್ನು ಪಡಿತಾರೆ. ಅಂದ್ಕೊಂಡಂಗೆ ಕರೆಕ್ಟ್ ಪ್ಲಾನಿಂಗ್ ಇಲ್ಲ ಅಂತ. ಕೆಲವ್ರಿಗೆ ಜಾಸ್ತಿ, ಕೆಲವ್ರಿಗೆ ಕಮ್ಮಿ. ಕೆಲವರು 2 ಮಕ್ಕಳಂತ ಪ್ಲಾನ್ ಮಾಡಿರ್ತಾರೆ, 3-4 ಮಕ್ಕಳು ಹೆತ್ತು ಬಿಡ್ತಾರೆ. ಇನ್ನು ಕೆಲವು 2 ಮಕ್ಕಳು ಬೇಕಂತಿರುತ್ತೆ, ಅವ್ರಿಗೆ 1 ಮಕ್ಕಳಾಗುತ್ತೆ. ಈ ರೀತಿಯಲ್ಲ. ಅದರಲ್ಲೂ ಕೂಡ 10ರಲ್ಲಿ 4 ಫಿನಾನ್ಷಿಯಲ್ ಲಿಮಿಟೇಷನ್ನಿಂದಾಗಿ ಅಂದುಕೊಂಡಷ್ಟು ಮಕ್ಕಳನ್ನು ಪಡೆಯೋಕ್ಕಾಗ್ತಾ ಇಲ್ಲ. ಇನ್ನು ಸುಮಾರು 21% ಜನರಿಗೆ ತಮ್ಮ ಉದ್ಯೋಗದ ಬಗ್ಗೆ ಗ್ಯಾರಂಟಿ ಇಲ್ಲ. 22% ಜನರಿಗೆ ವಸತಿ ಸೌಲಭ್ಯ ಸರಿಯಾಗಿಲ್ಲ. ಅಲ್ಲದೆ 18% ಜನ ಸರಿಯಾದ ಶಿಶುಪಾಲನಾ ವ್ಯವಸ್ಥೆ ಇಲ್ಲದ ಕಾರಣ ಅಂದುಕೊಂಡ ರೀತಿಯಲ್ಲಿ ಮಕ್ಕಳನ್ನು ಪ್ಲಾನ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ ಅಂತ UNFPA ತನ್ನ ರಿಪೋರ್ಟ್ನಲ್ಲಿ ಹೇಳಿದೆ. ಏನೋ CM ಮತ್ತು DCM ಮಧ್ಯೆ ವೈಮನಸ್ಸಿಗೆ ಕಾರಣವಾಗಿದ್ದ ರಾಜ್ಯ ಜಾತಿಗಣತಿ ಸಮೀಕ್ಷೆ ಕುರಿತು ರಾಜ್ಯ ಸರ್ಕಾರಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮಹತ್ವದ ಸೂಚನೆ ಕೊಟ್ಟಿದೆ. ಸದ್ಯದ ಜಾತಿಗಣತಿಯ ಡೇಟಾ ಸರಿಯಿಲ್ಲ, ಸೊ ಕಾಲಮಿತಿಯಲ್ಲಿ ಮರುಗಣತಿಯನ್ನ ಮಾಡಿ ಅಂತ CM ಸಿದ್ದರಾಮಯ್ಯಗೆ ಹೈಕಮಾಂಡ್ ನಾಯಕರೇ ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಈ ಮೂಲಕ ಜಾತಿಗಣತಿ ವರದಿಗೆ ವಿರೋಧ ವ್ಯಕ್ತಪಡಿಸಿದ್ದ DKಶಿಗೆ ಗೆಲುವಾಗಿದೆ ವಿಚಾರದಲ್ಲಿ. ಅಂದಹಾಗೆ CM ಸಿದ್ದರಾಮಯ್ಯ ಹಾಗೂ DCM DK ಶಿವಕುಮಾರ್ ದಿಲ್ಲಿಗೆ ಹೋಗಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರನ್ನ ಭೇಟಿಯಾದ ಬೆನ್ನಲ್ಲೇ ಈ ನಿರ್ಧಾರ ಬಂದಿದೆ. ದಿಲ್ಲಿಯಲ್ಲಿ CM DCM ಕಾಂಗ್ರೆಸ್ ಪಾರ್ಟಿಯ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಸಭೆ ನಡೆಸಿದರು. ಈ ವೇಳೆ ಸಭೆಯಲ್ಲಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಕಾಂಗ್ರೆಸ್ನ ರಾಹುಲ್ ಗಾಂಧಿ, ಪಕ್ಷದ ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್ ಮತ್ತು ರಣದೀಪ್ ಸುರ್ಜೇವಾಲಾ ಕೂಡ ಇದ್ರು. ಮೀಟಿಂಗ್ ಬಳಿಕ ಮಾತನಾಡಿದ KC ವೇಣುಗೋಪಾಲ್, ಇಂದಿನ ಸಭೆಯಲ್ಲಿ ಜಾತಿಗಣತಿ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಜೂನ್ 12ನೇ ತಾರೀಕಿನ ಕರ್ನಾಟಕದ ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ನಿರ್ಧಾರ ಆಗುತ್ತೆ ಅಂತ ಹೇಳಿದ್ದಾರೆ. ಏನೋ ಈ ಜಾತಿಗಣತಿ ವರದಿ 10 ವರ್ಷ ಹಳೆಯದಾಗಿರೋ ಕಾರಣ ನಿರ್ದಿಷ್ಟ ಕಾಲಮಿತಿಯಲ್ಲಿ ಅಂದರೆ 90 ದಿನಗಳ ಒಳಗಾಗಿ ಮರು ಸರ್ವೆ ನಡೆಸೋಕೆ ತೀರ್ಮಾನಿಸಲಾಗಿದೆ ಅಂತ ಗೊತ್ತಾಗಿದೆ. ಅಂದಹಾಗೆ ಕೇಂದ್ರ ಸರ್ಕಾರ ಜಾತಿಗಣತಿ ಜಾರಿಗೂ ಮುನ್ನವೇ ರಾಜ್ಯದಲ್ಲಿ ಜಾತಿಗಣತಿ ನಡೆಸೋಕೆ ಕಾಂಗ್ರೆಸ್ ಇಷ್ಟು ಅರ್ಜೆಂಟ್ ಮಾಡ್ತಿದೆ ಅನ್ನೋದು ಇಲ್ಲಿ ಗಮನಿಸಬೇಕಾಗಿರೋ ಅಂಶ. 2014ರಲ್ಲಿ H ಕಾಂತರಾಜು ನೇತೃತ್ವದಲ್ಲಿ ಆವಾಗ ಅಧಿಕಾರದಲ್ಲಿದ್ದ CM ಸಿದ್ದರಾಮಯ್ಯ ಜಾತಿಗಣತಿ ನಡೆಸೋಕೆ ಒಂದು ಆಯೋಗವನ್ನು ರಚಿಸಿದರು. ಬಳಿಕ 2015ರ ಏಪ್ರಿಲ್ನಲ್ಲಿ ಸಮೀಕ್ಷೆ ಪೂರ್ಣಗೊಂಡು ಅಂತಿಮವಾಗಿ 2024ರ ಫೆಬ್ರವರಿಯಲ್ಲಿ ರಾಜ್ಯ ಸರ್ಕಾರಕ್ಕೆ ಈ ಆಯೋಗ ಜಾತಿಗಣತಿ ವರದಿಯನ್ನು ಸಲ್ಲಿಸಿತ್ತು. ಅದರಂತೆ ಪರಿಶಿಷ್ಟ ಜಾತಿ 1.08 ಕೋಟಿ, ಪರಿಶಿಷ್ಟ ಪಂಗಡ 42 ಲಕ್ಷ, ಮುಸ್ಲಿಂ 74 ಲಕ್ಷ, ಲಿಂಗಾಯತ 73 ಲಕ್ಷ, ಒಕ್ಕಲಿಗ 70 ಲಕ್ಷ ಜನಸಂಖ್ಯೆ ಹೊಂದಿದ್ದಾರೆ ಅಂತ ವರದಿ ಮಾಹಿತಿಯನ್ನು ಲೀಕ್ ಮಾಡಲಾಗಿತ್ತು. ಹೀಗಾಗಿ ಈ ಸಮೀಕ್ಷೆ ಸರಿಯಾಗಿ ನಡೆಸಿಲ್ಲ ಅಂತ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದಿಂದ ವಿರೋಧ ಕೇಳಿಬಂದಿತ್ತು. ಕಾಂಗ್ರೆಸ್ ಒಳಗೂ DCM DK ವಿಪಕ್ಷಗಳು ಸೇರಿದ ಹಾಗೆ ಆ ಸಮುದಾಯಗಳ ನಾಯಕರು ಭಾರೀ ವಿರೋಧ ವ್ಯಕ್ತಪಡಿಸಿದರು. ಅದರ ಬೆನ್ನಲ್ಲೇ ಹಲವು ದಿನಗಳ ನಂತರ ಕಾಂಗ್ರೆಸ್ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಇದು ಸರಿಯಿಲ್ಲ, ಹೊಸದಾಗಿ ಮಾಡಿ ಅಂತ ಆದೇಶ ಕೊಟ್ಟು ಕಳಿಸಿದೆ. ಸಿದ್ದರಾಮಯ್ಯ ಅವರಿಗೆ ಮತ್ತೆ DK ಶಿವಕುಮಾರ್ ಅವರು ಹೋಗಿದ್ದಾಗ ಈ ರೀತಿ DKಶಿಗೆ ಮುನ್ನಡೆಯಾಗಿದೆ. ಮತ್ತೊಂದು ಕಡೆ CM ಸಿದ್ದರಾಮಯ್ಯ ಅವರಿಗೆ ಕಾನೂನು ಕೇಸ್ನಲ್ಲೂ ಹಿನ್ನಡೆಯಾಗಿದೆ. ಸಿದ್ದರಾಮಯ್ಯ ವಿರುದ್ಧದ ಮೂಡಾ ಹಗರಣದಲ್ಲಿ ಜಾರಿ ನಿರ್ದೇಶನಾಲಯ ಅಥವಾ ED ಮೂಡಾ ಸೈಟ್ ಹಂಚಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 100 ಕೋಟಿ ರೂಪಾಯಿ ಮೌಲ್ಯದ 92 ಮೂಡಾ ಸೈಟ್ಗಳನ್ನು ತಾತ್ಕಾಲಿಕವಾಗಿ ಮುಟ್ಟುಗೋಲು ಹಾಕೊಂಡಿದೆ. ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆ 2002ರ ಅಡಿಯಲ್ಲಿ ಈ ಆಸ್ತಿ ಮುಟ್ಟುಗೋಲು ಹಾಕೊಂಡಿರುವುದಾಗಿ ED ಪತ್ರಿಕಾ ಪ್ರಕಟಣೆ ಹೊರಡಿಸಿದೆ. ಅಲ್ಲದೆ ಮುಟ್ಟುಗೋಲು ಹಾಕಿಕೊಂಡ ಆಸ್ತಿಯನ್ನ ವಸತಿ ಸಹಕಾರಿ ಸಂಘ ಮತ್ತು ಮೂಡಾ ಅಧಿಕಾರಿಗಳು ಸೇರಿದಂತೆ ಪ್ರಭಾವಿ ವ್ಯಕ್ತಿಗಳ ಹೆಸರಲ್ಲಿ ನೋಂದಾಯಿಸಲಾಗಿದೆ ಅಂತ ED ತಿಳಿಸಿದೆ. ಅಷ್ಟೇ ಅಲ್ಲದೆ ಮೂಡಾದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅಕ್ರಮ ನಡೆದಿರುವುದು ಕನ್ಫರ್ಮ್ ಅಂತ ಹೇಳಿದೆ. ED ಈ ರೀತಿ ಹೇಳಿದೆ. ಈ ಮೂಲಕ ಈ ಕೇಸ್ನಲ್ಲಿ ಇದುವರೆಗೂ 400 ಕೋಟಿ ಮೌಲ್ಯದ ಆಸ್ತಿಯನ್ನ ಸೀಸ್ ಮಾಡಿದಂತಾಗಿದೆ. ಏನೋ ಬೆಂಗಳೂರಿನಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ ತುಳಿತದ ನಂತರ BCCI ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯಬೇಕಾಗಿದ್ದ ಮ್ಯಾಚಸ್ ಅನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡಿದೆ. ನವೆಂಬರ್ 13ರಿಂದ 19ನೇ ತಾರೀಕಿನವರೆಗೆ ಬೆಂಗಳೂರಲ್ಲಿ ಭಾರತ A ವರ್ಸಸ್ ಸೌತ್ ಆಫ್ರಿಕಾ A ನಡುವೆ 3 ಏಕದಿನ ಪಂದ್ಯಗಳು ನಡೆಯಬೇಕಾಗಿತ್ತು. ಈಗ ಅವುಗಳನ್ನು ಕಾರಣ ತಿಳಿಸದೆ BCCI ರಾಜ್ಕೋಟ್ಗೆ ಶಿಫ್ಟ್ ಮಾಡಿದೆ. ಮೊನ್ನೆ ಭಾರಿ ಸಾವು ನೋವಾಗಿರೋದ್ರಿಂದ ಅಲ್ಲೇನು ಮ್ಯಾಚ್ ನಡೆಸೋದಕ್ಕೆ ಈ ನಿರ್ಧಾರ ಮಾಡಿರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ.
ಏನೋ ಬೆಂಗಳೂರಲ್ಲಿ ಕಟ್ಟಡ ನಿರ್ಮಾಣ ಮಾಡೋರು ನಕ್ಷೆ ಮಂಜೂರಾತಿ ಪಡೆಯುವವರಿಗೆ ಈ ಖಾತಾ ಕಡ್ಡಾಯಗೊಳಿಸಲಾಗಿದೆ. ಇದನ್ನ ಜುಲೈ 1ರಿಂದಲೇ ಅನ್ವಯ ಆಗುವಂತೆ ಜಾರಿಗೊಳಿಸಲಾಗಿದೆ. ಅಂದಹಾಗೆ ಈ ಖಾತಾದಲ್ಲಿ ಆಸ್ತಿಗಳ ವಿವರವನ್ನ ಡಿಜಿಟಲ್ ರೂಪದಲ್ಲಿ ಸ್ಟೋರ್ ಮಾಡಲಾಗಿರುತ್ತೆ. ಬಿಬಿಎಂಪಿ ವ್ಯಾಪ್ತಿಯ ಆಸ್ತಿಗಳಿಗೆ ಈ ವ್ಯವಸ್ಥೆ ಮಾಡಲಾಗಿತ್ತು. ಈ ಖಾತಾನ ಕಟ್ಟಡ ನಿರ್ಮಾಣ ಮತ್ತು ನಕ್ಷೆ ಮಂಜೂರಾತಿ ಪಡೆಯುವಾಗ ಸಬ್ಮಿಟ್ ಮಾಡುವಂತೆ ಬಿಬಿಎಂಪಿ ಹೇಳಿದೆ. ಏನೋ ಟ್ರಕ್ಕಿಂಗ್ಗೆ ಅಂತ ಹೊರಟಿದ್ದ 11 ವಿದ್ಯಾರ್ಥಿಗಳು ಕಾಡಿನಲ್ಲಿ ಸೋಮವಾರ ಮಧ್ಯರಾತ್ರಿ ದಾರಿ ತಪ್ಪಿ ಪರದಾಡಿರೋ ಘಟನೆ ಚಿಕ್ಕಮಗಳೂರಿನಲ್ಲಿ ಆಗಿದೆ. ಅಲ್ಲಿನ ಮೂಡಿಗೆರೆ ಬಳಿಯ ಬಲ್ಲಾಳರಾಯನ ದುರ್ಗ ಪ್ರವಾಸಿ ತಾಣದಲ್ಲಿ ಟಿಕೆಟ್ ಬುಕ್ ಮಾಡಿ ಚಿತ್ರದುರ್ಗದ ಬಸವೇಶ್ವರ ಮೆಡಿಕಲ್ ಕಾಲೇಜಿನ 11 ವಿದ್ಯಾರ್ಥಿಗಳು ಚಾರಣಕ್ಕೆ ಅಂತ ಹೋಗಿದ್ರು. ಈ ವೇಳೆ ಕಾಡಿನಲ್ಲಿ ದಾರಿ ತಪ್ಪಿ ಇಡೀ ಫಾರೆಸ್ಟ್ ಎಲ್ಲ ಸುತ್ತಿ ನಿತ್ರಾಣಗೊಂಡಿದ್ರು. ಈ ವಿಚಾರ ತಿಳಿದು ಬಾಳೂರು ಪೊಲೀಸರು ನಿರಂತರ 6 ಗಂಟೆ ಹುಡುಕಾಟ ನಡೆಸಿ ಅವ್ರನ್ನ ಪತ್ತೆ ಮಾಡಿ ಊಟ ಎಲ್ಲ ಕೊಟ್ಟು ವಾಪಸ್ ಚಿತ್ರದುರ್ಗಕ್ಕೆ ಕಳಿಸಿದ್ದಾರೆ. ಏನೋ ಚಾಮರಾಜನಗರ ಜಿಲ್ಲೆ ಬಿಆರ್ಟಿ ಹುಲಿ ಸಂರಕ್ಷಿತ ಪ್ರದೇಶದ ಬೇಡುಗುಳಿ ವಲಯದಲ್ಲಿ ಹುಲಿ ದಾಳಿಗೆ ಮಹಿಳೆಯೊಬ್ಬರು ಬಲಿಯಾಗಿದ್ದಾರೆ. ಮೃತ ಮಹಿಳೆಯನ್ನ ರಂಗಮ್ಮ ಅಂತ ಗುರುತಿಸಲಾಗಿದೆ. ಏನೋ ರವಿ ಅನ್ನೋ ವ್ಯಕ್ತಿ ಹುಲಿ ದಾಳಿಗೆ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಈ ಹುಲಿಯನ್ನ ಕಾರ್ಯಾಚರಣೆ ಮೂಲಕ ಸೆರೆ ಹಿಡಿಯಲಾಗಿದೆ ಅಂತ ಅರಣ್ಯಾಧಿಕಾರಿಗಳು ಹೇಳಿದ್ದಾರೆ. ವಿಶ್ವಸಂಸ್ಥೆಯ ಉಗ್ರ ನಿಗ್ರಹ ಪ್ಯಾನೆಲ್ನಲ್ಲಿ ಪಾಕಿಸ್ತಾನಕ್ಕೆ ಲೀಡರ್ ಸ್ಥಾನಮಾನ ಕೊಟ್ಟಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯ ವಿರುದ್ಧ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕಿಡಿಕಾರಿದ್ದಾರೆ. ಈ ನಿರ್ಧಾರ ಹೇಗಿದೆ ಅಂದ್ರೆ ಬೆಕ್ಕಿಗೆ ಹಾಲಿಗೆ ಕಾವಲು ಕಾಯುವಂತೆ ಕೆಲಸ ಕೊಟ್ಟಂಗಿದೆ ಅಂತ ಹೇಳಿದ್ದಾರೆ. ಈ ನಿರ್ಧಾರ ಆಘಾತಕಾರಿ ಮಾತ್ರ ಅಲ್ಲ, ಭಯೋತ್ಪಾದನೆಯಂತಹ ವಿಚಾರದಲ್ಲಿ ವಿಶ್ವಸಂಸ್ಥೆಯಂತಹ ಜಾಗತಿಕ ಸಂಸ್ಥೆಗಳ ಸೀರಿಯಸ್ನೆಸ್ ಅನ್ನೇ ಇದು ಕ್ವಶನ್ ಮಾಡುತ್ತೆ ಅಂತ ಹೇಳಿದ್ದಾರೆ. ಅಲ್ಲದೆ ಜಾಗತಿಕ ಉಗ್ರ ಸಂಘಟನೆಗಳಿಗೆ ಇದೇ ಪಾಕ್ ಭೂಮಿಯನ್ನ ಸುರಕ್ಷಿತ ಸ್ವರ್ಗವಾಗಿ ಬಳಸಲಾಗ್ತಾ ಇದೆ. ಅವರೇನೇನು ಇದರಲ್ಲಿ ಏನು ಕೆಲಸ ಮಾಡ್ತಾರೆ ಉಗ್ರ ನಿಗ್ರಹ ಪ್ಯಾನೆಲ್ನಲ್ಲಿ ಅಂತ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಇನ್ನು ಅಮೆರಿಕದೊಂದಿಗೆ ಶೀಘ್ರದಲ್ಲೇ ಬೈಲ್ಯಾಟ್ರಲ್ ಟ್ರೇಡ್ ಅಗ್ರಿಮೆಂಟ್ BTA ಆಗೋ ನಿರೀಕ್ಷೆ ಇದೆ ಅಂತ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಹೇಳಿದ್ದಾರೆ. ಅಮೆರಿಕ ಏಪ್ರಿಲ್ 2ನೇ ತಾರೀಕು ಭಾರತದ ಮೇಲೆ 26% ರೆಸಿಪ್ರೋಕಲ್ ಟ್ಯಾರಿಫ್ ಹೇರಿತ್ತು. ಹಲವಾರು ರಾಷ್ಟ್ರಗಳ ಮೇಲೆ ಹೇರಿದ್ರು, ಭಾರತದ ಮೇಲೂ ಕೂಡ ಹೇರಿದ್ರು. ಆದ್ರೆ ಅದನ್ನ ಜುಲೈ 9ರವರೆಗೆ ಹೋಲ್ಡ್ನಲ್ಲಿಟ್ಟಿದ್ರು. ಈಗ ಜುಲೈ 2ರ ಒಳಗೆ ಒಪ್ಪಂದ ಆಗ್ಬೋದು ಅಂತ ಜೈಶಂಕರ್ ಹೇಳಿದ್ದಾರೆ. ಇನ್ನು ಯುರೋಪಿಯನ್ ಕಂಟ್ರಿ ಆಸ್ಟ್ರಿಯಾದ ಗ್ರಾಸ್ ಅನ್ನೋ ಶಾಲೆಯೊಂದರಲ್ಲಿ ಭೀಕರವಾಗಿ ಗುಂಡಿನ ದಾಳಿಯಾಗಿದೆ. ಪರಿಣಾಮ 11 ಜನರ ಪ್ರಾಣ ಹೋಗಿದೆ. ಈ ಘಟನೆಯಲ್ಲಿ ಹಲವು ಶಿಕ್ಷಕರು ಮತ್ತು ಮಕ್ಕಳು ಗಾಯಗೊಂಡಿದ್ದಾರೆ ಕೂಡ. ಇನ್ನು ಈ ದಾಳಿ ನಡೆಸಿದ್ದು ಒಬ್ಬ ವಿದ್ಯಾರ್ಥಿ ಅಂತ ಹೇಳಲಾಗ್ತಿದೆ. ಇನ್ನು ಈ ದಾಳಿಕೋರನನ್ನ ಹಿಡಿಯೋಕೆ ಹೋದಾಗ ಆತ ವಾಶ್ರೂಮ್ ನಲ್ಲಿ ಮೃತಪಟ್ಟ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾನೆ. ಈತ ಈ ಶಾಲೆಯಲ್ಲಿ ದಾಳಿ ಮಾಡಿದ ಬಳಿಕ ತನಗೆ ತಾನೇ ಗುಂಡು ಹಾರಿಸಿಕೊಂಡಿರಬಹುದು ಅಂತ ಹೇಳಲಾಗ್ತಿದೆ. ಈ ಘಟನೆ ಹಿಂದಿನ ಉದ್ದೇಶದ ಬಗ್ಗೆ ಪೊಲೀಸರು ತನಿಖೆ ಶುರು ಮಾಡಿದ್ದಾರೆ. ಇನ್ನು ಓಪನ್ ಎನ ಚಾಟ್ GPT ಇವತ್ತು ಸರಿಯಾಗಿ ವರ್ಕ್ ಆಗದೆ ಭಾರಿ ಗ್ಲೋಬಲ್ ಔಟೇಜ್ಗೆ ಒಳಗಾಗಿತ್ತು. ಮಧ್ಯಾಹ್ನ 3ರ ಹೊತ್ತಿಗೆ ಚಾಟ್ GPT ಔಟೇಜ್ಗೆ ಒಳಗಾಗಿತ್ತು. ಲಕ್ಷಾಂತರ ಯೂಸರ್ಗಳು ಇದ್ರ ಬಗ್ಗೆ ಕಂಪ್ಲೇಂಟ್ ಮಾಡಿದ್ದಾರೆ, ಪ್ರಾಬ್ಲಮ್ ಆಗ್ತಾ ಇದೆ ಅಂತ. ಆದ್ರೆ ಈ ಬಗ್ಗೆ ಓಪನ್ AI ಇದುವರೆಗೂ ಯಾವುದೇ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ. ಇನ್ನು ಷೇರುಪೇಟೆ ವಿಚಾರಕ್ಕೆ ಬಂದ್ರೆ ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 53 ಪಾಯಿಂಟ್ಸ್ ಬಿದ್ದು 82,391, ನಿಫ್ಟಿ 1 ಪಾಯಿಂಟ್ ಜಾಸ್ತಿಯಾಗಿ 25,104ಕ್ಕೆ ರೀಚ್ ಆಗಿದೆ. ಫ್ಲಾಟ್ ಆಗಿತ್ತು. ಷೇರುಪೇಟೆಯಲ್ಲಿ ಭಾರಿ ಪ್ರಾಫಿಟ್ ಬುಕಿಂಗ್ ನಡೀತು. ರೀಸೆಂಟ್ ರ್ಯಾಲಿಯ ಬಳಿಕ ಅಮೆರಿಕ ಮತ್ತು ಚೀನಾ ನಡುವಿನ ವ್ಯಾಪಾರ ಮಾತುಕತೆ ಮತ್ತು ಈ ವಾರದಲ್ಲಿ ಅಮೆರಿಕ ಭಾರತ ಹಣದುಬ್ಬರ ದರದ ಅಫಿಷಿಯಲ್ ಡೇಟಾ ಕೂಡ ಬಿಡುಗಡೆಯಾಗುತ್ತೆ. ಅವುಗಳ ಮೇಲೆ ಹೂಡಿಕೆದಾರರು ಕಣ್ಣಿಟ್ಟಿದ್ದಾರೆ. ಏನು ಮಹೀಂದ್ರಾ ಅಂಡ್ ಮಹೀಂದ್ರಾ, ಟಾಟಾ ಮೋಟಾರ್ಸ್, ಇನ್ಫೋಸಿಸ್, ವಿಪ್ರೋ ಮತ್ತು HCL ಗ್ರೀನ್ ನಲ್ಲಿದ್ವು. ಏಷ್ಯನ್ ಪೇಂಟ್ಸ್, ಬಜಾಜ್ ಫಿನಾನ್ಸ್, ಟಾಟಾ ಸ್ಟೀಲ್, ಬಜಾಜ್ ಫಿನ್ಸಾ ಮತ್ತು ICICI ಬ್ಯಾಂಕ್ ಶೇರುಗಳು ರೆಡ್ ನಲ್ಲಿದ್ವು. ಸ್ಮಾಲ್ ಕ್ಯಾಪ್ಗಳು ಮಾತ್ರ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ವು. ಇದು ಡಾಲರ್ ಮುಂದೆ ರೂಪಾಯಿ ಮೌಲ್ಯ 4 ಪೈಸೆ ಏರಿಕೆಯಾಗಿ ₹85.62 ಆಗಿದೆ. ಏನೋ ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ ₹495 ಹೆಚ್ಚಾಗಿ ₹90,359 ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ ₹459 ಹೆಚ್ಚಾಗಿ ₹88,270 ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ ಹೆಚ್ಚಾಗಿ ₹1,07,000 ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ತಲುಪಿಸೋ ಪ್ರಯತ್ನವನ್ನ ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.